ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ತಲೆಗೆ ತಲೆಗೆ ರಾಜ್ಯಪಾಲರಿಗೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ಕನ್ನಡ ವಿರೋಧಿ ರಾಜ್ಯಪಾಲರಿಗೆ ತಲೆಗೆ ತಲೆಗೆ ರಾಜ್ಯಪಾಲರಿಗೆ ಸರ್, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತೇನು ಹೋರಾಟ ಮಾಡ್ತಾ ಇದ್ವಿ. ಮೊನ್ನೆ SSLC ಪರೀಕ್ಷೆನಲ್ಲಿ ಹಿಂದಿ ಭಾಷೆಯಲ್ಲಿ ಅಂಕಗಳನ್ನು ತೆಗೆದು, ಯಾಕಂದರೆ 2025ನೇ ಸಾಲಿನಲ್ಲಿ 2024-25ರಲ್ಲಿ 1,50,000 ಜನ ಮಕ್ಕಳು ಫೇಲ್ ಆಗಿದ್ರು. ಹಿಂದಿನ ವರ್ಷ 90,000 ಮಕ್ಕಳು ಫೇಲ್ ಆಗಿದ್ರು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ಹೇಳ್ಕೊಂಡು ಅದನ್ನು ತೆಗಿಬೇಕಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದ್ರು, ಹಿಂದಿ ಭಾಷೆಯನ್ನು ತೃತೀಯ ಭಾಷೆ ಹಿಂದಿ ಏನಿದೆ ಅದರಲ್ಲಿ ಅಂಕಗಳು ನಾವು ಕೊಡೋದಿಲ್ಲ, ನೀವು ಹಿಂದಿ ಭಾಷೆ ಕಲಿತು ಎಕ್ಸಾಮ್ ಬರೀರಿ ತೆಗೆದಿದ್ದಾರೆ, ಗ್ರೇಡಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ರಾಜ್ಯಪಾಲರು ಅವರು ಉತ್ತರ ಭಾರತದಿಂದ ಹಿಂದಿಯನ್ನು ಒಲೈಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಹಿಂದಿ ಭಾಷೆಯನ್ನು ಮತ್ತೆ ಅದರ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಪತ್ರವನ್ನು ಬರೆದು. ನಮ್ಮ ಉದ್ದೇಶ ಇಷ್ಟೇ ಸರ್, ಯಾವುದೇ ಕಾರಣಕ್ಕೂ ಒತ್ತಾಯಪೂರ್ವಕವಾಗಿ ಕನ್ನಡಿಗರ ಮೇಲೆ ಹಿಂದಿ ಭಾಷೆಯನ್ನು ಹೇಳ್ಕೊಳ್ಳೋದು ಬೇಡ. ಯಾಕಂದರೆ ಇವತ್ತು ಕರ್ನಾಟಕಕ್ಕೆ ಪ್ರತಿ ದಿವಸ 5,000ಕ್ಕಿಂತ ಹೆಚ್ಚು ಉತ್ತರ ಭಾರತದವರು ಕನ್ನಡಿಗರು ವಲಸೆ ಬರ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಉತ್ತರ ಭಾರತದಲ್ಲಿ ಕನ್ನಡ ಭಾಷೆಯನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಮಾಡಲಿ. ಬೇರೆ ರಾಜ್ಯಗಳು 2 ಭಾಷೆ ಇದೆ ಸರ್, ತಮಗೂ ಗೊತ್ತಿದೆ. ನಮ್ಮ ರಾಜ್ಯದಲ್ಲಿ ಯಾಕೋ 3 ಭಾಷೆಯನ್ನು ಒತ್ತಾಯಪೂರ್ವಕವಾಗಿ ಏರಿಕೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಹಿಂದಿ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಮುಂಬಡ್ತಿ ಪರೀಕ್ಷೆಯನ್ನು ಬರೆದಂಥ ಸಂದರ್ಭದಲ್ಲಿ ಕನ್ನಡ ತೆಗೆದಿದ್ರು, ಅವತ್ತು ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ, ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಹಾಗಾಗಿ ಮಾನ್ಯ ರಾಷ್ಟ್ರಪತಿಗೆ ತಮ್ಮ ಮುಖಾಂತರ ಒಂದು ಪತ್ರವನ್ನು ಕಳಿಸಿ ರಾಜ್ಯಪಾಲರನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಬೇಕು ಅಂತೇಳಿ ನಮ್ಮ ಒತ್ತಾಯ ಸರ್.